ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಆಚರಣೆ ಕೇಸ್ಗೆ ಸಂಬಂಧಪಟ್ಟಂತೆ ಕಾರಾಗೃಹ ಇಲಾಖೆ ಡಿಐಜಿ ದಿವ್ಯಶ್ರೀ ಅವರಿಂದ ವರದಿ ಸಲ್ಲಿಕೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆ ಎಡಿಜಿಪಿ ದಯಾನಂದ್ ರವರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವರದಿ ಸಲ್ಲಿಸುವಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ರು. ಅದೇ ರೀತಿಯಾಗಿ ಡಿಐಜಿ ದಿವ್ಯಶ್ರೀ ಅವರಿಂದ ಸದ್ಯ ಆ ವರದಿ ಸಲ್ಲಿಕೆಯಾಗಿದೆ. ಸೆಪ್ಟೆಂಬರ್ 5ರಂದು 6ನೇ ಬ್ಯಾರಕ್ನ 7ನೇ ಕೊಠಡಿಯಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಘಟನೆ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಆ ಫೋಟೋಗಳನ್ನ ಏನು ಸೆಲೆಬ್ರೇಷನ್ ಮಾಡಿದ್ರು ಆ ಫೋಟೋ ಹಾಗೆ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿತ್ತು. ಇನ್ನು ಆರೋಪಿಗಳಿಗೆ ಮೊಬೈಲ್ ಹೇಗೆ ಸಿಕ್ತು, ಆ ಮೊಬೈಲ್ ಅನ್ನ ಸರಬರಾಜು ಮಾಡಿದವರು ಯಾರು, ಯಾವಾಗಿನಿಂದ ಮೊಬೈಲ್ ಫೋನ್ ಅನ್ನ ಬಳಸ್ತಾ ಇದ್ರು ಅನ್ನೋದ್ರ ತನಿಖೆಯನ್ನ ಮಾಡೋದಕ್ಕೆ ಹೇಳಿದ್ರು. ಇನ್ನು ತನಿಖೆಯಲ್ಲಿ 7 ಮಂದಿ ಜೈಲಾಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರೋದು ಕೂಡ ಸಾಬೀತಾಗಿದೆ. ಜೈಲರ್, ವಾರ್ಡನ್, ಸಹಾಯಕ ಜೈಲರ್ಗಳು ಸೇರಿದಂತೆ 7 ಮಂದಿ ಕರ್ತವ್ಯ ಲೋಪ ಎಸಗಿರೋದು ಕೂಡ ವರದಿಯಾಗಿದೆ. ಮುಖ್ಯ ವೀಕ್ಷಕರು ಹಾಗೂ ವೀಕ್ಷಕರ ಅಮಾನತಿಗೆ ಡಿಐಜಿ ದಿವ್ಯಶ್ರೀ ಸದ್ಯ ಶಿಫಾರಸು ಮಾಡಿದ್ದಾರೆ. ಓರ್ವ ಸಹಾಯಕ ಅಧೀಕ್ಷಕ, 2 ಜೈಲರ್, 2 ಸಹಾಯಕ ಜೈಲರ್ ಸೇರಿದಂತೆ 5 ವಿರುದ್ಧವಾಗಿ ಶಿಸ್ತು ಕ್ರಮಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಕಾರಾಗೃಹ ಇಲಾಖೆ ಡಿಐಜಿ ದಿವ್ಯಶ್ರೀ ವರದಿಯನ್ನ ಆಧರಿಸಿ ಪ್ರಾಥಮಿಕವಾಗಿ 2 ಅಧಿಕಾರಿಗಳ ಅಮಾನತನ್ನ ಮಾಡಲಾಗುತ್ತೆ. ಅಮಾನತು ಮಾಡಿ ಕಾರಾಗೃಹ ಇಲಾಖೆ ಎಡಿಜಿಪಿ ದಯಾನಂದ್ ಈ ರೀತಿಯಾಗಿ ಆದೇಶವನ್ನ ನೀಡಿದ್ದಾರೆ. ಈ ಬಗ್ಗೆ ಕಾರಾಗೃಹ ಇಲಾಖೆಯಿಂದಲೂ ಕೂಡ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಪಾಲಿಗೆ ಒಂದು ರೀತಿ ಐಷಾರಾಮಿ ಸ್ಪಾಟ್ ಆಗ್ಬಿಟ್ಟಿದೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ತನ್ನ ಸಹಚರರೊಂದಿಗೆ ಬಹಳ ಅದ್ದೂರಿಯಾಗಿನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ. ನಂತರದಲ್ಲಿ ಆ ಫೋಟೋ ಹಾಗೆ ವಿಡಿಯೋವನ್ನ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರ್ತಾರೆ. ಹಾಗಾಗಿ ಜೈಲಿನ ಕರ್ಮಕಾಂಡ ಮತ್ತೊಮ್ಮೆ ಭಟ್ಟ ಬಯಲಾಗಿದೆ. ತನ್ನ ಬ್ಯಾರಕ್ನಲ್ಲಿ ಸುಮಾರು 50ಕ್ಕೂ ಅಧಿಕ ಮಂದಿ ವಿಚಾರಣಾಧೀನ ಕೈದಿಗಳ ಜೊತೆಗೆ ಆಪಲ್ ಹಾರವನ್ನು ಹಾಕಿಸಿಕೊಂಡು ಕೇಕ್ ಕತ್ತರಿಸಿ ಭರ್ಜರಿಯಾಗಿ ಪಾರ್ಟಿಯನ್ನ ಮಾಡಿದ್ರು. ಈ ಎಲ್ಲ ಫೋಟೋ ವಿಡಿಯೋ ಯಾವಾಗ ವೈರಲ್ ಆಗೋದಕ್ಕೆ ಶುರುವಾಗತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡತ್ತೆ. ಅಲ್ಲಿನ ಜೈಲಾಧಿಕಾರಿಗಳು, ಸಿಬ್ಬಂದಿಗಳೇ ಇಂಥವರಿಗೆ ಹಾಗಾದ್ರೆ ಸಹಕಾರವನ್ನ ನೀಡ್ತಾ ಇದ್ದಾರಾ ಅನ್ನೋದಾಗಿಯೂ ಕೂಡ ನಂತರದಲ್ಲಿ ತನಿಖೆಯನ್ನ ಮಾಡಲಾಗತ್ತೆ, ಪರಿಶೀಲನೆಯನ್ನ ನಡೆಸಲಾಗತ್ತೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಟ್ಟು ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿಯೂ ಕೂಡ ಎಡಿಜಿಪಿ ದಯಾನಂದ್ ಅವರು ಕೇಳ್ತಾರೆ. ನಂತರದಲ್ಲಿ ಅಂದ್ರೆ ಈಗ ಕಾರಾಗೃಹ ಇಲಾಖೆ ಡಿಐಜಿ ದಿವ್ಯಶ್ರೀ ಅವರಿಂದ ವರದಿಯೂ ಕೂಡ ಸಲ್ಲಿಕೆಯಾಗಿದೆ. ಒಟ್ಟಾರೆ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಪದೇ ಪದೇ ಏನು ಅನ್ನೋದು ಸಾಬೀತಾಗ್ತಾ ಇದೆ. ಮತ್ತೆ ಜೈಲಿನಲ್ಲಿ ಕೈದಿಗಳು ಐಷಾರಾಮಿ ಕಳ್ಳಾಟ ನಡೆಸ್ತಾ ಇರೋದು ಕೂಡ ಬಯಲಾಗಿದೆ. ಇನ್ನಾದ್ರೂ ಜೈಲಿನಲ್ಲಿ ನಡೀತಾ ಇರುವಂತಹ ಈ ಅಕ್ರಮಗಳಿಗೆ ಸರ್ಕಾರ ಕಡಿವಾಣವನ್ನ ಹಾಕುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ಓರ್ವ ಸಹಾಯಕ ಅಧೀಕ್ಷಕ, 2 ಜೈಲರ್, 2 ಸಹಾಯಕ ಜೈಲರ್ ಸೇರಿ 5 ವಿರುದ್ಧವಾಗಿ ಶಿಸ್ತು ಕ್ರಮಕ್ಕೆ ಸದ್ಯ ಶಿಫಾರಸನ್ನ ಮಾಡಲಾಗಿದೆ. ಅಮಾನತು ಮಾಡಿ ಕಾರಾಗೃಹ ಇಲಾಖೆ ಎಡಿಜಿಪಿ ದಯಾನಂದ್ ಕೂಡ ಈ ರೀತಿಯಾದಂಥ ಆದೇಶವನ್ನ ನೀಡಿದ್ದಾರೆ. ಜೈಲಿನಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ಡೇ ಆಚರಣೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿಐಜಿ ದಿವ್ಯಶ್ರೀ ಅವರಿಂದ ವರದಿ ಸಲ್ಲಿಕೆಯನ್ನ ಮಾಡಲಾಗಿದೆ. ಇನ್ನು ಜೈಲಿನಲ್ಲಿ ಮೊಬೈಲ್, ಸಿಗರೇಟ್ ಸೇರಿದಂತೆ ಕೆಲ ನಿಷೇಧಿತ ವಸ್ತುಗಳ ಬಳಕೆ ಆಗ್ತಾ ಇದೆ. ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಸೇರಿದಂತೆ ಹಲವಾರು ಮೊಬೈಲ್ ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಬಯಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಜೈಲಿನಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ಡೇ ಆಚರಣೆ ಕೇಸ್ ಸಾಕಷ್ಟು ಸದ್ದು ಮಾಡಿತು. ಇನ್ನು ಇವಾಗ ವರದಿಯನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಜೈಲರ್, ವಾರ್ಡನ್, ಸಹಾಯಕ ಜೈಲರ್ಗಳೇ ಸೇರಿ 7 ಮಂದಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅಂತ ಹೇಳಿದ್ರೆ ಏನು, ಇವರ ವಿರುದ್ಧ ಏನ್ ಕ್ರಮ ಆಗತ್ತೆ ಅಂತ ಹೇಳಿ? ದಿವ್ಯಾ, ಏನು ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಏನೆಲ್ಲ ಘಟನೆಗಳಿದೆಯಲ್ಲ, ಅಕ್ರಮಗಳಿದೆಯಲ್ಲ, ಇದು ಇಂದು ನಿನ್ನೆದಲ್ಲ. ಅನೇಕ ವರ್ಷಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳಾಗಿರ್ಬೋದು, ಹಿರಿಯ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ದಾಳಿ ಮಾಡ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಮೊಬೈಲ್ಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಕೂಡ ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಏನೆಲ್ಲ ವಸ್ತುಗಳಿರುತ್ತೋ ಅವೆಲ್ಲವನ್ನೂ ಕೂಡ ಅಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇದೆ. ಅದಕ್ಕೆ ಇಬ್ಬರಿಡುವಂತೆ ಅನೇಕ ವಸ್ತುಗಳನ್ನು ಕೂಡ ಸೀಸ್ ಕೂಡ ಮಾಡಲಾಗಿತ್ತು. ಅದಾದ್ಮೇಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಯಾವಾಗ ಜೈಲಿಗೆ ಹೋಗ್ತಾರಲ್ಲ ಆ ಸಂದರ್ಭದಲ್ಲೂ ಕೂಡ ಅವರಿಗೆ ರಾಜಾತಿಥ್ಯ ಕೊಡುವಂತಹ ಕೆಲಸ ಕೂಡ ಆಗಿತ್ತು. ಫೋಟೋಗಳು ವೈರಲ್ ಆಗಿತ್ತು.
ಇತ್ತೀಚಿನ ದಿನಮಾನಗಳಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಡುತ್ತೆ. ಏನಾದ್ರೂ ಕೂಡ ರಾಜಾತಿಥ್ಯ ಆಗಿರಬಹುದು, ಕೈದಿಗಳ ಜೊತೆ ಸರಿಯಾಗಿ ಉತ್ತಮವಾದ ಸಂಬಂಧವನ್ನ ಇಟ್ಕೊಳ್ಳೋದು, ಅದೇ ರೀತಿಯಾಗಿ ಅಲ್ಲಿ ಏನಾದ್ರೂ ಸೆಲೆಬ್ರೇಷನ್ ಮಾಡೋದಕ್ಕೆ ಮತ್ತು ಅವರಿಗೆ ಹಣ ತಗೊಂಡು ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಆದ್ರೆ ಇದಾದ ಕೆಲವೇ ದಿನಗಳಲ್ಲಿ ಈ ಗುಬ್ಬಚ್ಚಿ ಸೀನಾ ಅನ್ನೋ ಒಂದು ರೌಡಿ ಶೀಟರ್ ಏನಿದ್ದಾನೆ, ಈತ ದೊಡ್ಡ ಮಟ್ಟಕ್ಕೆ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿರುವಂತದ್ದು 5 ಲಕ್ಷ ರೂಪಾಯಿಗೂ ಹೆಚ್ಚಿನ ಹಣವನ್ನ ಈತ ಖರ್ಚು ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಈತ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಅಥವಾ ಯಾವುದೋ ಒಂದು ಪಾರ್ಟಿ ಹಾಲ್ ಅಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ ರೀತಿ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ. ಅದರಲ್ಲೂ ಕೂಡ ಸೇಬಿನ ಹಾರ ಹಾಕೋದು, ಒಂದು ದೊಡ್ಡ ಮಟ್ಟದ ಕೇಕ್ ಅನ್ನು ಕೂಡ ಕಟ್ ಮಾಡುವಂತದ್ದು ಎಲ್ಲವನ್ನೂ ಕೂಡ ಮಾಡಿದ್ರು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಗುಬ್ಬಚ್ಚಿ ಬಾಸ್ ಎಲ್ಲಿದ್ರು ಕೂಡ ಬಾಸೆ ಅನ್ನೋ ಒಂದು ಆಂಗಲ್ ನಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಆತನ ಸಹಚರರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಾರೆ. ಇದನ್ನ ಈ ವೆಂಕಟೇಶ್ ಮರ್ಡರ್ ಕೇಸಲ್ಲಿ ಗುಬ್ಬಚ್ಚಿ ಸೀನಾ ಏನೇ ಎಂಟ್ರಿ ಜೈಲ್ ಸೇರ್ಕೊಂಡಿದ್ದಲ್ಲ, ಆತನ ಪತ್ನಿ ಕೂಡ 1 ವಾರದ ಹಿಂದೆಯೇ ಜೈಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು. ಅಷ್ಟರಲ್ಲಾಗ್ಲೇ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿ ಬಿತ್ತರ ಆಯ್ತಲ್ಲ. ಹೀಗಾಗಿ ಏನು ಕಾರಾಗೃಹ ಇಲಾಖೆ ಎಡಿಜಿಪಿ ದಯಾನಂದ್ ಅವರು ಕೂಡ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿಕೊಂಡಿದ್ರು ಮತ್ತು ಅವರು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಡಿಐಜಿ ದಿವ್ಯಶ್ರೀ ಅವರಿಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿ ತನಿಖೆ ನಡೆಸಿ ಅಂತ, ಆಂತರಿಕ ತನಿಖೆಯನ್ನ ಮಾಡಿ ಅಂತ. ಈಗಾಗಲೇ ಘಟನೆ ಸಂಬಂಧ ಪರಪ್ಪನಗ್ರಹಾರ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾಗಿರ್ಬೋದು, ಆರೋಪಿಗಳಿಗೆ ಮೊಬೈಲ್ ಹೇಗೆ ಸಿಕ್ತು ಮತ್ತು ಸರಬರಾಜು ಮಾಡಿದವರು ಯಾರು, ಮೊಬೈಲ್ ಫೋನ್ ಬಳಸಿದ್ರ ಬಗ್ಗೆನೂ ಕೂಡ ತನಿಖೆ ನಡೆಸಲಾಗಿರುವಂತದ್ದು. ಹೀಗಾಗಿ ಓರ್ವ ಸಹಾಯಕ ಅಧೀಕ್ಷಕ ಆಗಿರ್ಬೋದು, ಮುಖ್ಯ ವೀಕ್ಷಕರ ಅಮಾನತಿಗೆ ಈಗಾಗಲೇ ಶಿಫಾರಸನ್ನು ಕೂಡ ಡಿಐಜಿ ದಿವ್ಯಶ್ರೀ ಮಾಡಿದ್ದಾರೆ. 2 ಜೈಲರು ಮತ್ತೆ 2 ಸಹಾಯಕ ಜೈಲರಿಗೆ ಸೇರಿ 5 ವಿರುದ್ಧವಾಗಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋ ಒಂದು ಆಂಗಲ್ನಲ್ಲಿ ಈಗ ಎಡಿಜಿಪಿ ದಯಾನಂದ್ ಅವರಿಗೆ ಒಂದು ಏನು ವರದಿ ಏನಿದೆ ಅದನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಹೀಗಾಗಿ ಅಮಾನತು ಮಾಡಿ ಗೃಹ ಇಲಾಖೆ ಏನು ಎಡಿಜಿಪಿ ದಯಾನಂದ್ ಅವರು ಈಗಾಗಲೇ ಕಾರಾಗೃಹ ಇಲಾಖೆಯ ಎಡಿಜಿಪಿ ದಯಾನಂದ್ ಅವರ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈಗ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂತದ್ದು. ಈಗ ಸದ್ಯಕ್ಕೆ ಏನು ಎಷ್ಟು ದಿನಗಳಾದ್ರೂ ಕೂಡ ಪರಪ್ಪನಗ್ರಹಾರ ಏನು ಅಲ್ಲಿ ನಡೀತಾ ಇರುವಂತಹ ಅಕ್ರಮಗಳೇನಿದೆ ಅದು ನಿಲ್ಲೋದಿಲ್ಲ ಅನ್ನೋ ಒಂದು ಮತ್ತಷ್ಟು ಸಾಕ್ಷಿಗಳು ಕೂಡ ಲಭ್ಯ ಆಗಿತ್ತು ಇತ್ತೀಚೆಗೆ. ಮುಂದಿನ ದಿನಮಾನಗಳಲ್ಲಿ ಇದನ್ನೆಲ್ಲ ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ದಯಾನಂದ್ ಅವರು ಕೆಲಸ ಮಾಡ್ತಾರೆ ಮತ್ತು ಅಲ್ಲಿರುವಂತಹ ಹಿರಿಯ ಅಧಿಕಾರಿಗಳ ಕಿವಿಯನ್ನ ಯಾವ ರೀತಿ ಇಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.